ಸಾವಿರಾರು ವರ್ಷಗಳ ಹಳೆಯದಾದಂತಹ ಶಿಲಾಶಾಸನ ಇದು. ಸುಮಾರು ಜನ ಇದನ್ನು ಓದೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸ್ನೇಹಿತರೆ, ಆದರೆ ಸಾಧ್ಯವಾಗ್ತಾ ಇಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸೋಮಶೇಖರ್ ಶಾಸ್ತ್ರಿ. ಇವತ್ತಿನ ದಿನ ತುಂಬಾ ಶುಭ ದಿನ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇದೀವಿ ಇವತ್ತು ಶ್ರೀ ಗುರು ತೀರ್ಥರಾಮಲಿಂಗೇಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ. ಈ ತೀರ್ಥರಾಮಲಿಂಗೇಶ್ವರ ಸ್ವಾಮಿಯವರು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶ್ರೀವಜ್ರ ಪುಣ್ಯಕ್ಷೇತ್ರದಲ್ಲಿ ನೆಲೆಯನ್ನ ಹೊಂದಿರತಕ್ಕಂತಹ ಮಹಾಸ್ವಾಮಿಯವರು. ಅವರ ಕಾಂತಿ ತೇಜಸ್ಸು ಆ ಪರಶಿವನೇ ಧರೆಗಿಡದಂತೆ ಸದಾಕಾಲ ಕಾಣ್ತಾ ಇರತಕ್ಕಂತಹ ಮಹಾಮೂರ್ತಿ. ಈ ಶ್ರೀವಜ್ರ ಪುಣ್ಯಕ್ಷೇತ್ರದ ಇತಿಹಾಸ ತುಂಬಾ ವಿಶೇಷವಾದದ್ದು ಸ್ನೇಹಿತರೆ. ಇದು ಶ್ರೀರಾಮರು ವನವಾಸ ಮಾಡಿದಂತಹ ಪವಿತ್ರವಾದಂತಹ ಜಾಗ. ಗಿರಿಶಿಖರಗಳಲ್ಲಿ ನೆಲೆಗೊಂಡಂತಹ ಮಹಾಸ್ವಾಮಿಯು ಈ ಬೆಟ್ಟದ ತಪ್ಪಲಿನಲ್ಲಿ ನೆಲೆಗೊಂಡಿದ್ದಾರೆ. ಇವತ್ತಿನ ಅಲಂಕಾರ ನಯನ ಮನೋಹರವಾಗಿದೆ ಸ್ನೇಹಿತರೆ. ಪ್ರತಿನಿತ್ಯ ರುದ್ರಾಭಿಷೇಕಗಳನ್ನ ನೆರವೇರಿಸಿಕೊಳ್ತಕ್ಕಂತಹ ಸ್ವಾಮಿಯವರು ಅವರ ದಿವ್ಯವಾದ ತೇಜಸ್ಸಿಗೆ ಸಮನಾದ ಸ್ನೇಹಿತರೆ. ಬಸವೇಶ್ವರರ ತನ್ನ ವಾಹನವಾದಂತಹ ಬಸವೇಶ್ವರರು ಸ್ವಾಮಿಯವರ ಮುಂಭಾಗ ಇದ್ದಾರೆ. ನಾವು ನಮ್ಮ ಕುಟುಂಬದೊಂದಿಗೆ ಕಿಶನ್ ಶಾಸ್ತ್ರಿ ಹಾಗೂ ಮಾತೃಶ್ರೀಯವರೊಂದಿಗೆ ಇಂದಿನ ದಿನವನ್ನ ಶ್ರೀವಜ್ರ ಪುಣ್ಯಕ್ಷೇತ್ರದ ದರ್ಶನದಲ್ಲಿ ಕಳೀತಾ ಇದ್ದೀವಿ ಸ್ನೇಹಿತರೆ. ಅದೇ ರೀತಿ ಈ ವಜ್ರ ಪುಣ್ಯಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷ, ಸ್ವಾಮಿಯವರ ಎಡಭಾಗದಲ್ಲಿ ಶ್ರೀ ಪಾರ್ವತಾದೇವಿಯವರು ನೆಲೆಸಿದ್ದಾರೆ. ಸ್ವಾಮಿಯವರು ತಮ್ಮ ಎಡಭಾಗದಲ್ಲಿ ಶ್ರೀ ಪಾರ್ವತಾ ದೇವಿಯವರನ್ನ ಇರಿಸ್ಕೊಂಡಿದ್ದಾರೆ. ಆ ಪಾರ್ವತಾ ದೇವಿಯವರ ಒಂದು ನೋಟ ನೋಡಿ. ಸಕಲರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡತಕ್ಕಂತಹ ಮಹಾದೇವಿ ಶ್ರೀವಜ್ರ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿದ್ದಾರೆ. ನಿತ್ಯಾನಂದಕರಿ ಶುಭಕರಿ ವರಭಯಾಕರಿ ಸೌಂದರ್ಯ ರತ್ನಾಕರಿ ನಿರ್ಧೂತಾಕಿಲ ಘೋರ ಪಾವನಕರಿ ಪ್ರತ್ಯಕ್ಷ ಮಾಹೇಶ್ವರಿ ಪ್ರಾಲೇಯಾಚಲ ವಂಶ ಪಾವನಕರಿ ಪ್ರತ್ಯಕ್ಷ ಮಾಹೇಶ್ವರಿ ಶ್ರೀ ಪಾರ್ವತಾ ದೇವಿಯವರು ಭಕ್ತರ ಮನೋಯಿಷ್ಟಾರ್ಥಗಳನ್ನ ನೆರವೇರಿಸಿ ಸಂತಾನ ಸೌಭಾಗ್ಯಗಳನ್ನ ಕೊಡ್ತಕ್ಕಂತಹ ಈ ಮಹಾದೇವಿಯವರಿಗೆ ಮತ್ತೊಮ್ಮೆ ನಮಸ್ಕಾರ. ನೋಡಿ ಸ್ನೇಹಿತರೆ, ಮಹಾಗಣಪತಿ ಪರಶಿವನು ತನ್ನ ಸುಪುತ್ರನಾದಂತಹ ಮಹಾಗಣಪತಿಯನ್ನ ಬಲಭಾಗದಲ್ಲಿ ನೆಲೆಗೊಂಡಿರಿಸಿಕೊಂಡಿದ್ದಾರೆ. ಈ ಮಹಾಗಣಪತಿಯ ಅನುಗ್ರಹದಿಂದ ಸದಾಕಾಲ ಸದ್ವಿದ್ಯಾ ಬುದ್ಧಿಗಳು ಪ್ರಾಪ್ತಿಯಾಗ್ತದೆ ಅಂತಕ್ಕಂಥದ್ದು ನಮ್ಮ ಸನಾತನ ಧರ್ಮದ ನಂಬಿಕೆ. ಗರಿಕೆ ಪ್ರಿಯನಾದಂತಹ ಮಹಾಗಣಪತಿಗೆ ನೋಡಿ ಯಾರೋ ಗರಿಕೆಯನ್ನ ಅರ್ಪಿಸಿ ಹೋಗಿದ್ದಾರೆ. ಅಕ್ಷರಾಭ್ಯಾಸಗಳು ಕೂಡ ಇಲ್ಲಿ ನಡೀತಾ ಇರುತ್ತೆ. ನೋಡಿ, ನಾವು ನೋಡ್ತಾ ಇರ್ತೀವಿ ಶೃಂಗೇರಿ ಶಾರದಾ ಮಾತೆಯ ಒಂದು ಸನ್ನಿಧಾನದಲ್ಲಿ ಅಕ್ಷರಾಭ್ಯಾಸವನ್ನ ಮಾಡಿಸ್ತಾರೆ. ಇಲ್ಲಿ ಹಳ್ಳಿನಿರ್ತಕ್ಕಂತಹ ಜನಗಳಿಗೆ ಇದೇ ಒಂದು ಮಹಾಕ್ಷೇತ್ರವಾಗಿ ಅಕ್ಷರಾಭ್ಯಾಸಗಳನ್ನು ಕೂಡ ಇಲ್ಲಿ ನೆರವೇರಿಸಲಾಗುತ್ತೆ. ಮತ್ತೆ ಈ ಒಂದು ಮುಂಭಾಗಕ್ಕೆ ಬಂದ್ರೆ ಕರೆಕ್ಟ್ ಆಗಿ ನಾವು ಅಗ್ನಿ ಮೂಲೆಯಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರು ನೆಲೆಗೊಂಡಿದ್ದಾರೆ. ಹಾಗೂ ಚನ್ನಕೇಶವ ಸ್ವಾಮಿಯವರು ಚನ್ನಕೇಶವ ಸ್ವಾಮಿಯವರು ನೋಡಿ, ಬೇಲೂರಿನ ಚನ್ನಕೇಶವ ಸ್ವಾಮಿಯವರಷ್ಟೇ ಸುಂದರವಾಗಿರ್ತಕ್ಕಂತಹ ಮೂರ್ತಿ ಪೂರ್ವಕ್ಕೆ ಅಭಿಮುಖವಾಗಿ ತನ್ನ ಸ್ಥಾನವನ್ನ ಪಡೆದುಕೊಂಡಿದೆ ಸ್ನೇಹಿತರೆ. ವೀರಭದ್ರೇಶ್ವರ ಸ್ವಾಮಿಯವರ ಮುಂಭಾಗದಲ್ಲಿ ನೀವು ಕಾಣ್ತಾ ಇರ್ತೀರಾ, ಇದು ನಾಗಬಂಧನ ಅಂತ ಹೇಳಿ ಕರಿತೀವಿ. ಸುಬ್ರಹ್ಮಣ್ಯದಷ್ಟೇ ಪವಿತ್ರವಾದಂತಹ ನಾಗಬಂಧನ ಶ್ರೀವಜ್ರ ಪುಣ್ಯಕ್ಷೇತ್ರದಲ್ಲಿ ಇದೆ ಸ್ನೇಹಿತರೆ. ಆ ಸಾಕ್ಷಾತ್ ವೀರಭದ್ರೇಶ್ವರ ಸ್ವಾಮಿಯವರ ಮುಂಭಾಗದಲ್ಲಿರ್ತಕ್ಕಂಥದ್ದು ನೋಡಿ. ಶ್ರೀವಜ್ರ ಪುಣ್ಯಕ್ಷೇತ್ರದ ವಿಹಂಗಮವಾದಂತಹ ನೋಟ. ಇಂದಿನ ದಿನವನ್ನ ನಾವು ಶ್ರೀ ಸ್ವಾಮಿಯವರ ಸನ್ನಿಧಾನದಲ್ಲಿ ಇಲ್ಲೇ ನಾವು ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥವರು. ಹಾಗಾಗಿ ಈ ವಿಡಿಯೋವನ್ನು ಇವತ್ತು ಅಪ್ಲೋಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈ ಪ್ರಕೃತಿ ಸೌಂದರ್ಯದ ಬಗ್ಗೆ ಮತ್ತೊಮ್ಮೆ ನಾನು ಹೇಳ್ತೀನಿ ಸ್ನೇಹಿತರೆ. ನೋಡಿ, ಇದು ಶ್ರೀವಜ್ರ ಪುಣ್ಯಕ್ಷೇತ್ರದಲ್ಲಿ ಸ್ವಾಮಿಯವರು ನೆಲೆಗೊಂಡಂತಹ ಒಂದು ಬೆಟ್ಟದ ಮುಂಭಾಗದ ಬೆಟ್ಟ. ಅಲ್ಲಿ ಕಾಣಿಸ್ತಾ ಇರತಕ್ಕಂತಹ ಪುಟ್ಟ ಒಂದು ಗುಡಿ ವೀರಾಂಜನೇಯ ಸ್ವಾಮಿಯವರ ಗುಡಿ. ಸುಮಾರು ವರ್ಷಗಳಿಂದನೂ ಕೂಡ ಶ್ರೀ ವೀರಾಂಜನೇಯ ಸ್ವಾಮಿಯವರು ಪುರಾತನ ಕಾಲದಿಂದ ಈ ಒಂದು ನೈಸರ್ಗಿಕ ಸಂಪತ್ತಿನಲ್ಲಿ ನೆಲೆಗೊಂಡಿದ್ದಾರೆ. ಹಾಗೆ ಕೆಳಭಾಗದಲ್ಲಿ ನೋಡ್ತಾ ಇರಿ, ಶ್ರೀ ಗಂಗಾದೇವಿಯವರು ಯಾವ ಕಾಲದಲ್ಲಿಯೂ ಭತ್ತದ ಶ್ರೀ ಗಂಗಾಮಾತಾ ಸಕಲ ರೋಗ ರುಜಿನಗಳನ್ನು ನಿವಾರಣೆ ಮಾಡ್ತಕ್ಕಂಥ
ಪವಿತ್ರ ಗಂಗಾ ಮಾತಾ ಇಲ್ಲಿ ಸದಾಕಾಲ ಹರಿತಾ ಇರ್ತದೆ. ನೀವು ವರ್ಷದ 365 ದಿನಗಳಲ್ಲಿ ಯಾವತ್ತು ಬಂದರೂ ಸಹ ಇಲ್ಲಿ ಪುಣ್ಯಸ್ನಾನವನ್ನು ನೆರವೇರಿಸಿಕೊಳ್ಳಬಹುದು ಸ್ನೇಹಿತರೆ. ಶ್ರೀರಾಮ ರಾಮ ರಾಮೇತಿ ಮನೋರಮೇ ರಮೇ ರಮೇಂ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮ ರಾಮ ವರಾನನೆ. ಶ್ರೀರಾಮದೇವರನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ರಾಮನವಮಿಯಂದು ವಿಶೇಷವಾದಂತಹ ಪೂಜೆಗಳು ಇಲ್ಲಿ ನೆರವೇರುತ್ತೆ. ನೋಡಿ ಸ್ನೇಹಿತರೆ, ಇದು ಅಗ್ನಿಕುಂಡ ಅಥವಾ ಹೋಮದ ಕುಂಡ ಅಂತ ನಾವು ಕರಿತೀವಿ. ಸುಮಾರು ಸುದರ್ಶನ ಹೋಮಗಳಿರ್ಬೋದು, ನಾಗಪ್ರತಿಷ್ಠೆಯ ಸಂದರ್ಭದಲ್ಲಿ ನಡೀತಕ್ಕಂಥ ಹೋಮಗಳಿರ್ಬೋದು, ಮೃತ್ಯುಂಜಯ ಹೋಮ ಇರ್ಬೋದು, ಸುಮಾರು ಹೋಮಗಳು, ಗಣಪತಿ ಹೋಮಗಳಿರ್ಬೋದು, ನವಗ್ರಹ ಹೋಮ, ಸಾಕಷ್ಟು ಧನ್ವಂತರಿ ಹೋಮ, ಸಾಕಷ್ಟು ಹೋಮಗಳು ಇಲ್ಲಿ ನೆರವೇರಿಸಲಾಗುತ್ತೆ ಸ್ನೇಹಿತರೆ. ಪರ್ಮನೆಂಟಾಗಿ ಈ ಹೋಮದ ಕುಂಡವನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಅರ್ಚಕರು ವೇದಯುಕ್ತವಾಗಿ ಇಲ್ಲಿ ಹೋಮಗಳನ್ನು ನೆರವೇರಿಸ್ತಾರೆ. ನೋಡಿ ಸ್ನೇಹಿತರೆ, ಇದು ನವಗ್ರಹ ದೇವತೆಗಳು. ನಮಃ ಸೂರ್ಯಾಯ ಚಂದ್ರಾಯ ಅಂಗಾರಕ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತವೇ ನಮೋ ನಮಃ. ಹೀಗೆ ಆದಿತ್ಯಾದಿ ನವಗ್ರಹಗಳು ಇಲ್ಲಿ ನೆಲೆಗೊಂಡಿದ್ದಾರೆ. ಈ ಪ್ರಕೃತಿಯ ಸೌಂದರ್ಯವನ್ನು ನೋಡೋದೇ ಒಂದು ಖುಷಿ. ನೋಡಿ, ನೀವಿಲ್ಲಿ ಕಾಣ್ತಾ ಇದ್ದೀರ, ನಾಗಪ್ರತಿಷ್ಠೆಯನ್ನು ಮಾಡಿರ್ತಕ್ಕಂಥ ಸುಮಾರು ಸಾವಿರಾರು ಭಕ್ತರುಗಳು ಇಲ್ಲಿ ನಾಗಪ್ರತಿಷ್ಠೆಯನ್ನು ಮಾಡ್ತಾರೆ. ಅವರಿಗೆ ಇಷ್ಟಕಾಮ್ಯವಾದ ಫಲಗಳನ್ನು ಪಡ್ಕೊಳ್ತಕ್ಕಂತಹ ಮಹಾಕ್ಷೇತ್ರ ಈ ಶ್ರೀವಜ್ರ ಪುಣ್ಯಕ್ಷೇತ್ರ ಸ್ನೇಹಿತರೆ. ಶ್ರೀವಜ್ರದ ಶಿಖರವನ್ನು ನೋಡ್ತಾ ಇದ್ದೀರಾ. 3 ಶಿಖರಗಳನ್ನು ಉಳ್ಳಂತಹ ಕ್ಷೇತ್ರ. ಮೊದಲನೆಯದ್ದು ಸ್ವಾಮಿಯವರ ಗರ್ಭಗುಡಿಯ ಮೇಲಿರ್ತಕ್ಕಂಥದ್ದು, ಎರಡನೆಯದ್ದು ಮಹಾಗಣಪತಿಯ ಗುಡಿಯ ಮೇಲೆ, ಮೂರನೆಯದ್ದು ಶ್ರೀ ಪಾರ್ವತಾ ದೇವಿಯವರ ಗುಡಿಯ ಮೇಲೆ ಇರ್ತಕ್ಕಂಥ ಶಿಖರಗಳು. ಕೆತ್ತನೆಗಳು ಕೂಡ ಅದೇ ರೀತಿ ತುಂಬ ಸೊಗಸಾಗಿದೆ. ಮತ್ತು ಇಲ್ಲಿ ಬಂದರೆ ಸ್ನೇಹಿತರೆ, ಇಲ್ಲಿ ಒಂದು ಶಿಲಾಶಾಸನವನ್ನು ನಾವು ನೋಡ್ಬೋದು. ಸಾವಿರಾರು ವರ್ಷಗಳ ಹಳೆಯದಾದಂತಹ ಶಿಲಾಶಾಸನ ಇದು. ಸುಮಾರು ಜನ ಇದನ್ನು ಓದೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸ್ನೇಹಿತರೆ, ಆದರೆ ಸಾಧ್ಯವಾಗ್ತಾ ಇಲ್ಲ. ಮತ್ತೊಮ್ಮೆ ಶ್ರೀ ಸ್ವಾಮಿಯವರ ದರ್ಶನವನ್ನು ಮಾಡುತ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೀನಿ. ಓಂ ಶ್ರೀ ಗುರು ತೀರ್ಥರಾಮಲಿಂಗೇಶ್ವರ ಸ್ವಾಮಿಯೇ ನಮಃ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.